ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ರುಚಿಯಾದ ಚುರ್ಮುರಿ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಫಸ್ಟು ಚುರ್ಮುರಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಫಸ್ಟು ನಾನು ತಗೊಂಡಿರೋದು ಉಪ್ಪು ಮಂಡಕ್ಕಿ ಅಂತಾರೆ. ಇದರಲ್ಲಿ ಸಪ್ಪೆ ಮಂಡಕ್ಕಿ ಬರುತ್ತೆ, ಅದಷ್ಟು ಚೆನ್ನಾಗಿರಲ್ಲ. ಈ ಉಪ್ಪು ಮಂಡಕ್ಕಿ ತಗೊಳ್ಳಿ. ಅದ್ರ ಜೊತೆಗೆ ಇಬ್ರಿಗಾಗಷ್ಟು ಇದು ಮಂಡಕ್ಕಿ ತಗೊಂಡಿರೋದ್ರಿಂದ ಫಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು, ಒಂದು ನಾರ್ಮಲ್ ಸೈಜ್ ಟೊಮ್ಯಾಟೊ, ಒಂದು ನಾರ್ಮಲ್ ಸೈಜ್ ಕ್ಯಾರೆಟು, 2 ಈರುಳ್ಳಿ. ಅದ್ರ ಜೊತೆಲಿ 1 ಕಪ್ಪು ಕಾಂಗ್ರೆಸ್ ಕಡಲೆಬೀಜ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಸೇವ್ ತೊಗೊಂಡಿದ್ದೀನಿ. ಖಾರದ ಪುಡಿ ಒಂಚೂರು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ. ಕಾಯಿ ತುರಿ ಬೇಕೇ ಬೇಕು, ಮರೀದೆ ತುರಿದಿಟ್ಕೊಳ್ಳಿ. ಬನ್ನಿ ಇವಾಗ ಚುರ್ಮುರಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಬನ್ನಿ ನೋಡೋಣ ಇವಾಗ ಸುಲಭವಾಗಿ ರುಚಿಕರ ಚುರ್ಮುರಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣವಾ. ಫಸ್ಟು ಈ ಉಪ್ಪು ಮಂಡಕ್ಕಿ ಅಂತ ಏನು ಹೇಳಿದ್ನಲ್ಲ, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. 1/4 kg ಉಪ್ಪು ಮಂಡಕ್ಕಿಗೆ ಫಸ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದನ್ನು ಲೈಟಾಗಿ ಕಲಿಸ್ಕೊಳ್ಳಿ. ಕಾಂಗ್ರೆಸ್ ಕಡಲೆಬೀಜ 1-2 ಸ್ಪೂನ್ ಹಾಕ್ಕೊಳ್ಳಿ. ಬೇಕಾದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು 1 ಸ್ಪೂನು ಸೇವ್ ಹಾಕ್ಕೊಳ್ಳಿ. ಬೇಕಾದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. 1-2 ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟು ಒಂದು ಸ್ಪೂನಷ್ಟು ಖಾರದ ಪುಡಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತುರಿದಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋವಂಥ ಸಿಹಿ ಟೊಮ್ಯಾಟೊ ಪೀಸಸ್ನ ಕೂಡ ಹಾಕ್ಕೊಳ್ಳಿ. ಅದಾದ ನಂತರ ಕಾಯಿ ತುರಿ, ಅದು ಕೂಡ 2 ಸ್ಪೂನ್ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಸ್ನೇಹಿತರೆ, ಇದು ತುಂಬ ಸುಲಭವಾದಂಥ ವಿಧಾನ. ಕೆಲವೇ ನಿಮಿಷಗಳಲ್ಲಿ ಈ ಥರ ಚುರ್ಮುರಿನ ಮಾಡ್ಬೋದು ನಾವು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನಾವು. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಆಮೇಲೆ ಅರ್ಧ ನಿಂಬೆಹಣ್ಣು ಕ್ಲೀನಾಗಿ ಹಿಂಡ್ಕೊಳ್ಳಿ. ಬೀಜ ಎಲ್ಲ ತೆಗೆದುಬಿಡಿ, ಆಮೇಲೆ ಮಧ್ಯದಲ್ಲಿ ಬಾಯಿಗೆ ಬೀಜ ಸಿಕ್ಕಿದ್ರೆ ಕಷ್ಟ. ಕ್ಲೀನಾಗಿ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ಫೈನಲಾಗಿ ನಾವು ತುರಿದಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ವಿಡಿಯೋನ ಹೆಣ್ಮಕ್ಳು ಏನಾದರೂ ನೋಡ್ತಾ ಇದ್ದರೆ, ಸ್ಕೂಲಿಂದ ಮನೆಗೆ ಬರುವಂಥ ನಿಮ್ಮ ಮಕ್ಕಳಿಗೆ ಬರೀ ಕೆಲವೇ ನಿಮಿಷಗಳಲ್ಲಿ ಈ ಥರ ಚುರ್ಮುರಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಕ್ಯಾರೆಟ್ ತುರಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಯಾಕೆಂದರೆ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂತ ಹಠ ಮಾಡಿದಾಗ ಇದರಲ್ಲಿ ತುರಿದು ಹಾಕಿ ಮಕ್ಕಳಿಗೆ ತಿನ್ನಿಸ್ಬೋದು. ಮತ್ತು ಕೆಲಸದಿಂದ ಬರೋವಂಥ ನಿಮ್ಮ ಯಜಮಾನ್ರಿಗೂ ಕೂಡ ಮಾಡಿಕೊಡಿ. ಇದು ತುಂಬ ಒಳ್ಳೆ ಸೈಡ್ ಡಿಶ್ ಅಲ್ಲ, ತುಂಬ ಒಳ್ಳೆ ಚುರ್ಮುರಿ ಆಗುತ್ತಿದ್ದು, ತುಂಬ ಇಷ್ಟಪಡ್ತಾರೆ. ಸೊ ಸ್ನೇಹಿತರೆ, ಈಗ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿ ಇದೇ ಚುರ್ಮುರಿಗೆ ಒಳ್ಳೆ ಮಜಾ ಕೊಡೋದು ತಿನ್ನಬೇಕಾದ್ರೆ. ಎಲ್ಲ ಇವಾಗ ಸೇರಿಸಿ ಕಲಸೋಣ ಬನ್ನಿ. ಸೊ ನೋಡಿ ಈ ಥರ ಇದೆ. ಬನ್ನಿ ಇವಾಗ ಇದನ್ನು ಕ್ಲೀನಾಗಿ ಕಲಸೋಣ. ನೋಡ್ತಾ ಇದ್ದೀರಾ ಚುರ್ಮುರಿ ಯಾವ ಥರ ಬಂದಿದೆ ಅಂತ. ಕೆಲವು ನಿಮಿಷದಲ್ಲಿ ರುಚಿಕರ ಚುರ್ಮುರಿ ರೆಡಿ ಆಗ್ತಾ ಇದೆ. ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕಿ ಗಾರ್ನಿಷ್ ಮಾಡಿ ತಿನ್ನೋಣ ಬನ್ನಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಚುರ್ಮುರಿ ಅಂತ. ಸಕ್ಕತ್ತಾಗಿ ಬಂದಿದೆ ಅಲ್ಲ. ಈ ಥರ ಒಂದು ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡು ಇದ್ರ ಜೊತೆಲಿ ತಿಂತಾಯಿದ್ರೆ ಒಳ್ಳೆ ಮಜಾ ಇರುತ್ತೆ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ರುಚಿಯಾದ ಚುರ್ಮುರಿ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಹೇಗಿದೆ ಅಂತ ನೋಡೋಣ ಇವಾಗ. ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ನಾನು ಫ್ರೈ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಜೊತೆಲಿ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಬನ್ನಿ ಹೇಗಿದೆ ನೋಡೋಣ. ರುಚಿಯಾದ ಚುರ್ಮುರಿ. ಪರ್ಫೆಕ್ಟ್. ಇದೇ ಥರ ಟೇಸ್ಟಿಯಾಗಿರೋ ಕಂಟೆಂಟ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.